ಗುರುವಾರ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸಮ್ಟೈಮ್ಸ್ ಬೆಳಗ್ಗೆ ಟೈಮ್ ಏನಾದರೂ ಎದ್ದೇಳೋದು ಲೇಟ್ ಆದರೆ ನಾನು ಬೇಗ ಯಾವ ತಿಂಡಿ ಆಗುತ್ತೋ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಅಂದರೆ ಅದು ಪುಳಿಯೋಗರೆನೇ. ಯಾಕೆಂದರೆ ಯಾವುದೇ ರೀತಿ ಕೆಲಸ ಹಿಡಿಯಲ್ಲ ಜಾಸ್ತಿ, ಬೇಗ ಕೂಡ ಆಗೋಗ್ಬಿಡುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಹೇಳಿ ಅದನ್ನೇ ಮಾಡ್ಕೊತೀನಿ. ಅದ್ರ ಜೊತೆಗೆ ವಾಂಗಿಬಾತ್ ಕೂಡ ತುಂಬಾ ಈಸಿಯಾಗುತ್ತೆ. ನಾನು ಪೌಡರೆಲ್ಲ ಏನು ಹೋಮ್ಮೇಡ್ ಮಾಡ್ಕೊಳ್ಳಲ್ಲ, ಹೊರಗಡೆಯಿಂದನೇ ತರಿಸೋದು. ನನಗೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಸೊ ಹಾಗಾಗಿ ಇನ್ನು ಮುರುಕ್ ಥರ ನಾನೇ ಮನೇಲಿ ಮಾಡ್ಕೊಂಡಿದ್ದೆ. ಚರಿ ಇವಾಗ ತಿಂಡಿ ಅದು ಇದು ಅಂತ ಕೇಳ್ತಾರೆ, ಸೊ ಹೊರಗಡೆಯಿಂದ ಕೊಡ್ಸೋದು ಬೇಡ ಅಂತ ನಾವು ಸಿಕ್ಕಾಪಟ್ಟೆ ಟ್ರೈ ಮಾಡ್ತೀವಿ. ಅದು ಹೆಂಗೆ ಹೋದ್ರೂ ಅವ್ರು ಒಂದ್ಸಲನಾದರೂ ತಿಂದುಬಿಡ್ತಾರೆ. ಇನ್ನು ಸುನಿಗೆ ಬಾಕ್ಸ್ ಎಲ್ಲ ಹಾಕ್ಕೊಟ್ಟು ಅವ್ರಿಗೂ ಊಟ ಮಾಡೋದಕ್ಕೆಲ್ಲ ಕೊಟ್ಬಿಟ್ಟು ನಾನು ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಇನ್ನು ನಾನು ನನ್ನ ಆನ್ಲೈನ್ ಕ್ಲಾಸ್ ಅಂದರೆ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೆ 1 ಮಂತು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇವಾಗ ಸ್ವಲ್ಪ ದಿನದಿಂದ ಬಿಟ್ಬಿಟ್ಟಿದ್ದೆ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಊರುಗಳಲ್ಲೆಲ್ಲ ಹಬ್ಬ ಇತ್ತು, ಸೊ ಅಲ್ಲೆಲ್ಲ ಹೋಗಬೇಕಾಗಿತ್ತು. ನನಗೆ ನೀಟಾಗಿ ಆನ್ಲೈನ್ಗೆ ಸರಿಯಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇನ್ನು ನಾಳೆಯಿಂದ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬೇಕು ಅಂತ ಹೇಳಿ ನನ್ನ ಸ್ಟೋರಿನ ಚೆಕ್ ಮಾಡಿ. ಅದ್ರ ಜೊತೆಗೆ ಆಲ್ರೆಡಿ ಜಾಯ್ನ್ ಆಗಿರುವಂಥವರ ರಿವ್ಯೂಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ನೀವು ಚೆಕ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಸುಮ್ಮನೆ ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.